ಚಾನ್ಸ್ ಬೇಕಾ ಮಂಚಕ್ಕೆ ಬಾ, ಅವಕಾಶ ಕೊಡ್ತೀನಿ ಬಾ ಮಡಿಲಲ್ಲಿ ಕೂತ್ಕೋ ಎಂದ. ಹೀರೋ ಜೊತೆ ಮಲಗಿದ್ರು ನಿರ್ಮಾಪಕ ನಿರ್ದೇಶಕರ ಜೊತೆ ಮಲಗಲೇಬೇಕು. ಅವಕಾಶದ ಹೆಸರಲ್ಲಿ ಮಂಚಕ್ಕೆ ಕರೀತಾರೆ. ಚಿತ್ರರಂಗದ ಕರಾಳತಿಯನ್ನ ಬಿಚ್ಚಿಟ್ಟ ಸಂಯುಕ್ತ ಹೆಗಡೆ. ರಜನಿ ಸಲ್ಮಾನ್ ಜೊತೆ ನಟಿಸಿದ ನಟಿಯ ಶಾಕಿಂಗ್ ಕಮೆಂಟ್. ನಟಿಯರಿಗೆ ಲೈಂಗಿಕ ಕಿರುಕುಳ ಇದು ನಿನ್ನೆ ಮೊನೆಯದ್ದಲ್ಲ. ಕಾಸ್ಟಿಂಗ್ ಕೌಚ್ ಬಗ್ಗೆ ನಟಿ ಊರ್ವಶಿ ಕೂಡ ಸ್ಫೋಟಕ ಹೇಳಿಕೆ. ನಮಸ್ಕಾರ, ರೆಬೆಲ್ ಟಿವಿಗೆ ಸ್ವಾಗತ. ನಾನು ಚಂದ್ರಕಲಾ ಗೋವಿಂದಪ್ಪ. ಚಾನ್ಸ್ ಬೇಕಾ ಮಂಚಕ್ಕೆ ಬಾ, ಅವಕಾಶ ಕೊಡ್ತೀನಿ ಬಾ ಮಡಿಲಲ್ಲಿ ಕೂತ್ಕೋ ಎಂದ. ಹೀರೋ ಜೊತೆ ಮಲಗಿದ್ರು ನಿರ್ಮಾಪಕ ನಿರ್ದೇಶಕರ ಜೊತೆ ಮಲಗಲೇಬೇಕು. ಅವಕಾಶದ ಹೆಸರಲ್ಲಿ ಮಂಚಕ್ಕೆ ಕರೀತಾರೆ. ಚಿತ್ರರಂಗದ ಕರಾಳತಿಯನ್ನ ಬಿಚ್ಚಿಟ್ಟ ಸಂಯುಕ್ತ ಹೆಗಡೆ. ರಜನಿ ಸಲ್ಮಾನ್ ಜೊತೆ ನಟಿಸಿದ ನಟಿಯ ಶಾಕಿಂಗ್ ಕಮೆಂಟ್. ನಟಿಯರಿಗೆ ಲೈಂಗಿಕ ಕಿರುಕುಳ ಇದು ನಿನ್ನೆ ಮೊನೆಯದ್ದಲ್ಲ. ಕಾಸ್ಟಿಂಗ್ ಕೌಚ್ ಬಗ್ಗೆ ನಟಿ ಊರ್ವಶಿ ಕೂಡ ಸ್ಫೋಟಕ ಹೇಳಿಕೆ. ಎಸ್, ನಾಯಕಿಯಾಗಿ ನಿಮ್ಮ ಹೆಸರು ಘೋಷಣೆ ಆಗಿರುತ್ತೆ. ನಿಮ್ಮ ಮನೆ ಮಂದಿ, ಸ್ನೇಹಿತರು, ಇಂಡಸ್ಟ್ರಿಯವರೆಲ್ಲ ನಿಮ್ಮನ್ನ ಅಭಿನಂದಿಸ್ತಾರೆ. ಇನ್ನೇನು ಪ್ರಾಜೆಕ್ಟ್ ಶುರುವಾಗಬೇಕು ಅನ್ನೋಷ್ಟರಲ್ಲಿ ನಿಮ್ಮನ್ನ ಪಲ್ಲಂಗಕ್ಕೆ ಕರೀತಾರೆ ಅಂತ ಸಂಯುಕ್ತ ಹೆಗಡೆ ಹೇಳಿದ್ದಾರೆ. ಕಾಸ್ಟಿಂಗ್ ಕೌಚ್ ನಡಿ ಕಿರಿಕ್ ಪಾರ್ಟಿ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ಗೆ ಬಂದ ನಟಿ ಸಂಯುಕ್ತ ಹೆಗಡೆ ಕಾಸ್ಟಿಂಗ್ ಕೌಚ್ ಬಗ್ಗೆ ಧ್ವನಿಯನ್ನ ಎತ್ತಿದ್ದಾರೆ. ಪಾಡ್ಕಾಸ್ಟ್ ಒಂದರಲ್ಲಿ ಈ ಬಗ್ಗೆ ಮಾತನಾಡಿದ ಅವರು, ನೀವು ಸಿನಿಮಾ ಪ್ರಾಜೆಕ್ಟ್ ಒಂದರಲ್ಲಿ ಅವಕಾಶವನ್ನ ಪಡಿತೀರಿ ಅಂತ ಇಟ್ಕೊಳ್ಳಿ. ಡೈರೆಕ್ಟ್ ಆಗಿ ನಿಮ್ಮನ್ನ ಪಲ್ಲಂಗಕ್ಕೆ ಕರೀತಾರೆ. ನಾಯಕಿಯಾಗಿ ನಿಮ್ಮ ಹೆಸರು ಯಾವಾಗ ಘೋಷಣೆ ಆಗುತ್ತೋ ನೀವು ಖುಷಿಯಲ್ಲಿ ಪಾಪ ನಿಮ್ಮ ಮನೆ ಮಂದಿ, ಸ್ನೇಹಿತರು, ಇಂಡಸ್ಟ್ರಿಯವರೆಲ್ಲ ನಿಮ್ಮನ್ನ ಕರೀತಾರೆ, ಅಭಿನಂದಿಸ್ತಾರೆ, ನಿಮಗೆ ಸ್ವಾಗತವನ್ನ ಕೋರ್ತಾರೆ. ನೀವು ಖುಷಿಯಲ್ಲಿ ತೇಲಾಡ್ತಾ ಇರ್ತೀರಿ. ಇನ್ನೇನು ಪ್ರಾಜೆಕ್ಟ್ ಶುರುವಾಗಬೇಕು ಅನ್ನೋಷ್ಟರಲ್ಲಿ ನಿಮ್ಮನ್ನ ಡೈರೆಕ್ಟ್ ಆಗಿ ಮಂಚಕ್ಕೆ ಕರೀತಾರೆ. ಎಲ್ಲಾ ಕಡೆಯೂ ಕೂಡ ಇದೇ ಸ್ಥಿತಿ ಇದೆ. ಒಪ್ಪಿದ್ರೆ ಪ್ರಾಜೆಕ್ಟ್ನಲ್ಲಿ ಮುಂದುವರಿಯುತ್ತೆ, ಇಲ್ಲದೆ ಇದ್ರೆ ನಿಮ್ಮ ಜಾಗಕ್ಕೆ ಇನ್ನೊಬ್ಬ ನಾಯಕಿ ಬರ್ತಾಳೆ ಅಂತ ಚಿತ್ರರಂಗದಲ್ಲಿನ ಕರಾಳತಿಯನ್ನ ವಿವರಿಸಿದ್ದಾರೆ. ದಕ್ಷಿಣ ಭಾರತೀಯ ಸಿನಿಮಾಗಳಿಂದ ಬಾಲಿವುಡ್ ಸಿನಿಮಾಗಳವರೆಗೆ ಎಲ್ಲಾ ಕಡೆಯೂ ಕೂಡ ಇದೇ ಸ್ಥಿತಿ ಇದೆ. ವೃತ್ತಿಪರತೆ ಇಲ್ಲದ ನಟಿ ಅನ್ನುವಂತಹ ಅಣೆಪಟ್ಟಿ ನಿರ್ಮಾಪಕ, ನಾಯಕ ಅಂತಲ್ಲ, ಅನೇಕರು ಈ ರೀತಿ ಹೆಣ್ಣು ಮಕ್ಕಳಿಗೆ ಅವಕಾಶವನ್ನ ನೀಡುವ ಹೆಸರಲ್ಲಿ ದೌರ್ಜನ್ಯವನ್ನ ಮಾಡ್ತಾರೆ. ನಾನು ಇಂಥದ್ದಕ್ಕೆ ನೋ ಅಂದಿದ್ದಕ್ಕೆ ನನಗೆ ವೃತ್ತಿಪರತೆ ಇಲ್ಲದ ನಟಿ ಅಂತ ಹಣೆಪಟ್ಟಿಯನ್ನ ಕೊಟ್ಟಿದ್ದಾರೆ. ನಾನು ಮೈಕೈ ತೋರಿಸ್ಕೊಂಡು ಓಡಾಡ್ಬೋದು ಅಥವಾ ಬಿಕಿನಿಯಲ್ಲಿ ಓಡಾಡ್ಬೋದು, ಆದರೆ ನಾನು ಕ್ಯಾರೆಕ್ಟರ್ ಲೆಸ್ ಅಲ್ಲ. ಅವರು ಕರೆದಂತೆ ನಾನು ಹೋಗಿ ಮಲಗೋದಿಲ್ಲ. ಸೊ ಹಾಗಾಗಿ ನನಗೆ ಅವಕಾಶಗಳು ಸಿಗ್ತಾ ಇಲ್ಲ. ನನ್ನ ಘನತೆಯನ್ನ ಎಲ್ಲರೂ ಕೂಡ ಗೌರವಿಸಿದ್ದಾರೆ. ಆದರೆ ನಾನು ಈವರೆಗೆ ನಟಿಸಿದ 10 ಸಿನಿಮಾ ರಿಯಾಲಿಟಿ ಶೋಗಳಲ್ಲಿ, ಆದರೆ ನಾನು ಈವರೆಗೆ ನಟಿಸಿದ 10 ಸಿನಿಮಾಗಳೇನಿದೆಯಲ್ಲ ಅದು ನನ್ನ ಪಾಲಿಗೆ ಗೆದ್ದಂತೆ. ನನ್ನ ಘನತೆಯನ್ನ ಎಲ್ಲರೂ ಕೂಡ ಗೌರವಿಸಿದ್ದಾರೆ. ನನ್ನ ಗೌರವಕ್ಕೆ ಕುಂದು ಬರುವ ಕಡೆ ನಾನು ಕೆಲಸ ಮಾಡಿಲ್ಲ, ಮಾಡೋದು ಇಲ್ಲ. ಎಲ್ಲದಕ್ಕಿಂತಲೂ ಕೂಡ ನನಗೆ ಆತ್ಮ ಗೌರವ ಬಹಳ ಇಂಪಾರ್ಟೆಂಟ್. ಆತ್ಮ ಗೌರವ ಎಲ್ಲದಕ್ಕಿಂತ ಮುಖ್ಯ. ಜೊತೆಗೆ ಆರಂಭ ಕಾಲದಲ್ಲಿ ತನ್ನನ್ನ ಪೊರೆದ ರಕ್ಷಿತ್ ಶೆಟ್ಟಿ ಆಗಿರ್ಬೋದು, ರಿಷಬ್ ಶೆಟ್ಟಿ ಬಗೆಗೆ ಅಭಿಮಾನದಿಂದ ಮಾತಾಡಿದ್ದಾರೆ. ಅದು ಬಾಲಿವುಡ್ ಆಗಿರಲಿ ಅಥವಾ ದಕ್ಷಿಣ ಸಿನಿಮಾ ರಂಗನೇ ಆಗಿರಲಿ. ಇಲ್ಲಿವರೆಗೆ ಕಾಸ್ಟಿಂಗ್ ಕೌಚ್ನಿಂದ ಜನ ಪ್ರಭಾವಿತರಾಗಿದ್ದಾರೆ. ಈಗ ಸಲ್ಮಾನ್ ಖಾನ್ ಮತ್ತು ರಜನಿಕಾಂತ್ ಅವರ ಚಿತ್ರಗಳಲ್ಲೂ ಕೂಡ ನಟಿಸಿರುವಂತಹ ನಟಿಯೊಬ್ರು, ನಿರ್ದೇಶಕರೊಬ್ಬರು ತಮ್ಮ ಮೇಲೆ ದೃಷ್ಟಿಯನ್ನ ನೆಟ್ಟಿದ್ರು ಅಂತ ಹೇಳಿರೋದು ಬೇರೆ ಯಾರೂ ಅಲ್ಲ, ನಟಿ ಶ್ರೇಯಾ ಗುಪ್ತಾ. ಸಲ್ಮಾನ್ ಖಾನ್ ಅಭಿನಯದ ಸಿಕಂದರ್ ಚಿತ್ರದ ಮೂಲಕ ಬಾಲಿವುಡ್ಗೆ ಪಾದಾರ್ಪಣೆಯನ್ನ ಮಾಡಿದ್ರು. ಅವರು ಇತ್ತೀಚೆಗೆ ತಮ್ಮ ಸಿನಿಮಾ ಪ್ರಯಾಣದ ಬಗ್ಗೆ ಮುಕ್ತವಾಗಿ ಮಾತಾಡಿದ್ರು. ದಕ್ಷಿಣ ಚಿತ್ರೋದ್ಯಮದಲ್ಲಿ ತಾನು ಕಾಸ್ಟಿಂಗ್ ಕೌಚ್ಗೆ ಬಲಿಯಾದೆ ಅನ್ನುವಂತಹ ಸ್ಫೋಟಕ ರಹಸ್ಯವನ್ನು ಕೂಡ ಬಹಿರಂಗಪಡಿಸಿದ್ದಾರೆ. ಬಂಗಾಳಿ ಕುಟುಂಬಕ್ಕೆ ಸೇರಿದ ಶ್ರೇಯಾ ಚೆನ್ನೈನಲ್ಲಿ ಬೆಳೆದ್ರು. ಅವರು ತಮ್ಮ ವೃತ್ತಿ ಜೀವನವನ್ನ ತಮಿಳು ಚಿತ್ರಗಳ ರಂಗದೊಂದಿಗೆ ಪ್ರಾರಂಭ ಮಾಡಿದ್ರು. ಒಳ್ಳೆಯ ಪಾತ್ರಗಳು ಸಿಗದೆ ಕಷ್ಟಪಡ್ತಿದ್ದ ಆ ದಿನಗಳನ್ನ ಶ್ರೇಯಾ ನೆನಪು ಮಾಡಿಕೊಂಡಿದ್ದಾರೆ. ಡಿಎನ್ ಇಂಡಿಯಾಗೆ ನೀಡಿದ ಸಂದರ್ಶನದಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಕೂಡ ಹಂಚಿಕೊಂಡಿದ್ದಾರೆ. ಏನಂತಂದ್ರೆ, ಚೆನ್ನೈನಲ್ಲಿ ನಾನು ಕಾಸ್ಟಿಂಗ್ ಕೌಚ್ ಎದುರಿಸಿದ್ದೀನಿ. ಆ ಸಮಯದಲ್ಲಿ ಕಾಸ್ಟಿಂಗ್ ನಿರ್ದೇಶಕರು ಇರಲಿಲ್ಲ. ಹಾಗಾಗಿ ನಾನು ಬಾಂಬೆಗೆ ಬಂದು ನನ್ನ ಅದೃಷ್ಟವನ್ನ ಪ್ರಯತ್ನ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿದೆ. ನಾನು ಮುಂಬೈನಲ್ಲಿ ಇಂತಹ ಪರಿಸ್ಥಿತಿಯನ್ನ ಎದುರಿಸಲಿಲ್ಲ. ಯಾವುದೇ ಪಾತ್ರದ ಬಗ್ಗೆ ತನಗೆ ಗಂಭೀರವಾಗಿ ಆಸಕ್ತಿ ಇಲ್ಲ ಮತ್ತು ಯಾರೂ ತನ್ನ ಲಾಭವನ್ನ ಪಡ್ಕೊಳ್ಳೋದಕ್ಕೆ ನಾನು ಬಿಡಲಿಲ್ಲ. ನನ್ನ ಲಾಭವನ್ನ ಪಡ್ಕೊಳ್ಳೋದಕ್ಕೆ ನಾನು ಯಾರಿಗೂ ಕೂಡ ಅವಕಾಶವನ್ನ ಕೊಡಲಿಲ್ಲ. ಯಾಕಂತಂದ್ರೆ ನಾನು ಮುಂಬೈನಲ್ಲಿ ಅಂತಹ ಪರಿಸ್ಥಿತಿಯನ್ನ ಎದುರಿಸ್ಬಿಟ್ಟಿದ್ದೆ ಸಾಕಷ್ಟು ಬಾರಿ. ಯಾವುದೇ ಪಾತ್ರದ ಬಗ್ಗೆ ಗಂಭೀರವಾಗಿ ಆಸಕ್ತಿ ಇಲ್ಲ ಮತ್ತು ಯಾರು ತನ್ನ ಲಾಭವನ್ನ ಪಡಿಬಾರ್ದು ಅನ್ನುವಂಥ ಹಿತದೃಷ್ಟಿಯಲ್ಲೇ ಇದ್ದೆ ಅಂತ ಹೇಳಿದ್ದಾರೆ. ಆ ಭಯಾನಕ ಘಟನೆಯನ್ನ ಮತ್ತೊಮ್ಮೆ ನೆನಪು ಮಾಡ್ಕೊಳ್ತಾ, 2014ರಲ್ಲಿ ನಾನು ಆಡಿಷನ್ಗೆ ನಿರ್ದೇಶಕರ ಕಚೇರಿಗೆ ಹೋಗಿದ್ದೆ. ಹಿಂದೆ ನಿರ್ದೇಶಕರು ಮತ್ತು ನಿರ್ಮಾಪಕರು ಮಾತ್ರ ಆಡಿಷನ್ಗಳಿಗೆ ಕರೀತಾ ಇದ್ರು.
ನಾನು ನನ್ನ ತಾಯಿಯೊಂದಿಗೆ ಹೋಗಿದ್ದೆ. ನಾನು ಕ್ಯಾಬಿನ್ ಒಳಗೆ ಹೋದಾಗ ನಿರ್ದೇಶಕರು ತಮ್ಮ ತೊಡೆಯ ಮೇಲೆ ಕುಳಿತು ಆ ದೃಶ್ಯವನ್ನ ತೋರಿಸೋದಕ್ಕೆ ನನ್ನನ್ನು ಕೇಳಿದ್ರು. ಆಗ ನಾನು ಅಷ್ಟು ಚಿಕ್ಕವಳಾಗಿದ್ರು ಕೂಡ ತುಂಬಾ ಅನಾನುಕೂಲ ಅನಿಸ್ತಾ ಇತ್ತು. ನಾನು ದೃಶ್ಯಕ್ಕೆ ಸಿದ್ಧವಾಗಿ ಮರುದಿನ ಬರ್ತೀನಿ ಅಂತ ಸುಳ್ಳು ಹೇಳಿ ಹೋದೆ. ನಂತರ ಅವಳು ನಾನು ಅಲ್ಲಿಂದ ಹೋದೆ ಅಂತ ಹೇಳಿದ್ರು. ಈ ಘಟನೆಯ ನಂತರ ಬಹಳಷ್ಟು ತಿಳಿದು ನೋಡಿ ಹೋದ ಮೇಲೆ ಅಂತಹ ಪರಿಸ್ಥಿತಿಯನ್ನ ಎದುರಿಸಬೇಕಾದ್ರೆ ಮುಂಬೈನಲ್ಲೇ ತನ್ನ ಅದೃಷ್ಟವನ್ನ ಪ್ರಯತ್ನ ಮಾಡೋದಕ್ಕೆ ತೀರ್ಮಾನವನ್ನ ಮಾಡಿದೆ ಅಂತ ಶ್ರೇಯಾ ಕೂಡ ಹೇಳಿದ್ದಾರೆ. ಆದರೆ ದಕ್ಷಿಣ ಚಲನಚಿತ್ರೋದ್ಯಮದ ಪರಿಸ್ಥಿತಿ ಈಗ ಬಹಳಷ್ಟು ಬದಲಾಗಿದೆ ಅಂತ ಕೂಡ ಹೇಳಿದ್ದಾರೆ. ಸಲ್ಮಾನ್ ಖಾನ್ ಅವರ ಸಿಕಂದರ್ ಚಿತ್ರಕ್ಕೂ ಮುನ್ನ ಶ್ರೇಯಾ ರಜನಿಕಾಂತ್ ಅಭಿನಯದ ದರ್ಬಾರ್ ಚಿತ್ರದಲ್ಲಿ ಕೆಲಸವನ್ನ ಮಾಡಿದ್ರು. ಅವರು ವರ್ಣಂ, ಐರಂ ಮತ್ತು ಮತಿಯಾಳ್ ವಾಲೆ ಚಿತ್ರಗಳಲ್ಲೂ ಕೂಡ ನಟಿಸಿದ್ದಾರೆ. ಸೂರ್ಯ ಮತ್ತು ರಜನಿಕಾಂತ್ ಅವರಂತಹ ಸ್ಟಾರ್ಗಳೊಂದಿಗೆ ಕೆಲಸವನ್ನ ಮಾಡಿದ್ರು. ಶ್ರೇಯಾ ಅನೇಕ ಬಾರಿ ರಿಜೆಕ್ಷನ್ ಎದುರಿಸಬೇಕಾಗಿದೆ. ಒಳ್ಳೆ ಪಾತ್ರ ಸಿಗೋದಕ್ಕೆ ನಾನು ಕಷ್ಟಪಡಬೇಕಾಯ್ತು, ಕೆಲಸ ಮಾಡಬೇಕಾಯ್ತು ಅಂದಿದ್ದಾರೆ. ತನ್ನ ಕಷ್ಟದ ದಿನಗಳನ್ನ ನೆನಪು ಮಾಡ್ಕೊಳ್ತಾ ಶ್ರೇಯಾ, ನಾನು ದಕ್ಷಿಣದಲ್ಲಿ ಅನೇಕ ಚಿತ್ರಗಳಲ್ಲಿ ಕೆಲಸವನ್ನ ಮಾಡಿದ್ದೀನಿ, ಆದ್ರೆ ಮುಂಬೈಗೆ ಬಂದಾಗ ನಾನು ಮತ್ತೆ ಮೊದಲಿನಿಂದ ಪ್ರಾರಂಭ ಮಾಡಬೇಕಾಯ್ತು. ನೀವು ಬಾಲ್ಯದಲ್ಲಿ ಏನ್ ಮಾಡಿದ್ದೀರಿ ಅನ್ನೋದು ಮುಖ್ಯ ಅಲ್ಲ. ಈ ದುಬಾರಿ ನಗರದಲ್ಲಿ ಶ್ರೇಯಾ ತನ್ನ ಜೀವನ ನಿರ್ವಹಣೆಗೆ ಬೇಕಾದ ಎಲ್ಲವನ್ನು ಕೂಡ ಮತ್ತೆ ಕಟ್ಕೋಬೇಕಾಯ್ತು. ಜಾಹೀರಾತುಗಳಿಂದ ಹಿಡಿದು ಟಿವಿ ಧಾರಾವಾಹಿಗಳವರೆಗೆ ಕೆಲಸವನ್ನ ಮಾಡಿದ್ದಾಗಿ ಹೇಳಿದ್ದಾರೆ. ನನ್ನ ಖರ್ಚುಗಳನ್ನ ನಾನೇ ಭರಿಸಬೇಕಾಯ್ತು. ಒಳ್ಳೆಯ ಅವಕಾಶಗಳು ಸಿಗಲಿಲ್ಲ. ಒಳ್ಳೆಯ ಅವಕಾಶಗಳು ಬಂದಾಗ ಮಾತ್ರ ನಾನು ಮನೆಯಲ್ಲಿ ಕುಳಿತು ಕೆಲಸ ಮಾಡುವ ಸ್ಥಿತಿಯಲ್ಲಿ ಇರಲೇ ಇಲ್ಲ. ಹಾಗಾಗಿ ನನಗೆ ಸಿಗುವ ಯಾವುದೇ ಕೆಲಸವನ್ನ ನಾನು ಮಾಡ್ತಾ ಇದ್ದೆ. ಆದರೆ ನನ್ನ ಮಿತಿಗಳು ಮತ್ತು ತತ್ವಗಳ ಒಳಗೆ ನಾನು ಕೆಲಸವನ್ನ ಮಾಡ್ತಿದ್ದೆ ಅಂತ ಬಹಿರಂಗಪಡಿಸುವಂತಹ ಪಾತ್ರಗಳನ್ನು ಕೂಡ ಒಪ್ಪಿಕೊಳ್ಳದ ಕಾರಣ ಚಲನಚಿತ್ರ ಅವಕಾಶಗಳು ಕೂಡ ತಡವಾಗಿ ಬಂದವು. ಆದರೆ ನನ್ನ ಮೇಲೆ ನಂಬಿಕೆ ಇಟ್ಟು ಒಂದು ಕಮರ್ಷಿಯಲ್ ಚಿತ್ರದಲ್ಲಿ ಅವಕಾಶವನ್ನ ಕೊಟ್ಟರು. ನನಗೆ ಸಂತೋಷ ಆಯಿತು. ದರ್ಬಾರ್ನಂತಹ ಸಿಕಂದರ್ನಂತಹ ಚಿತ್ರದಲ್ಲಿ ತಮ್ಮನ್ನ ಆಯ್ಕೆ ಮಾಡಿದ್ದಕ್ಕಾಗಿ ಶ್ರೇಯಾ ಆರ್ ಮುರುಗದಾಸ್ ಅವರಿಗೆ ಧನ್ಯವಾದವನ್ನು ಕೂಡ ಅರ್ಪಣೆ ಮಾಡಿದ್ರು. ಆದರೆ ಅವರ ಹೆಚ್ಚಿನ ಪಾತ್ರಗಳನ್ನ ತೆಗೆದುಹಾಕಲಾಗಿದೆ ಅಂತ ಕೂಡ ಹೇಳಿದ್ರು. ನಾವು 100 ದಿನಗಳಿಗೂ ಹೆಚ್ಚು ಕಾಲ ಚಿತ್ರೀಕರಣವನ್ನ ಮಾಡಿದ್ವಿ, ಆದರೆ ಅದರಲ್ಲಿ ಹೆಚ್ಚಿನದನ್ನ ಎಡಿಟ್ ಮಾಡಲಾಗಿದೆ. ಇದು ಕ್ರಿಯೇಟಿವ್ ನಿರ್ಧಾರ ಅಂತ ಅವರು ಹೇಳಿದ್ದಾರೆ. ಇನ್ನು ನಾನು ಅದನ್ನ ಯಾವಾಗಲೂ ಕೂಡ ಗೌರವಿಸ್ತೀನಿ. ನನಗೆ ಅಂತಹ ಸಿನಿಮಾ ಸಿಕ್ಕಿದ್ದಕ್ಕೆ ಸಂತೋಷ ಆಗುತ್ತೆ ಅಂತ ಒಂದು ಕಡೆ ಶ್ರೇಯಾ ಹೇಳಿದ್ರೆ, ಮತ್ತೊಂದು ಕಡೆ ನಟಿ ಊರ್ವಶಿ ಅವರು ಕೂಡ ಈ ಕಾಸ್ಟಿಂಗ್ ಕೌಚ್ ಬಗ್ಗೆ ಮಾತಾಡಿದ್ದಾರೆ. ಏನಂತಂದ್ರೆ, ಕೇರಳದ ಸಿನಿಮಾ ಅಂಗಳದಲ್ಲೇ ಸಂಚಲನ ಸೃಷ್ಟಿಸಿರುವಂತಹ ಹೇಮಾ ಸಮಿತಿ ವರದಿ ಮತ್ತು ನಟಿಯರು ಎದುರಿಸ್ತಾ ಇರುವಂತಹ ಲೈಂಗಿಕ ಕಿರುಕುಳದ ಬಗ್ಗೆ ಬೋಲ್ಡ್ ಆಗಿ ಮಾತಾಡಿದ್ರು ಊರ್ವಶಿ ಅವರು. ಮಲಯಾಳಂ ಸಿನಿಮಾ ಅಂಗಳದಲ್ಲಿ ಸಂಚಲನ ಸೃಷ್ಟಿಗೆ ಕಾರಣ ಆಗಿದ್ದಂತಹ ಹೇಮಾ ಸಮಿತಿ ವರದಿ ಯಾವಾಗ ಸಂಚಲನ ಮೂಡಿಸ್ತೋ, ಇಡೀ ಕನ್ನಡ ಚಿತ್ರರಂಗ ಆಗಿರ್ಬೋದು, ತೆಲುಗು, ತಮಿಳು ಸೇರಿದಂತೆ ಮಲಯಾಳಂನಲ್ಲೂ ಕೂಡ ಕಾಸ್ಟಿಂಗ್ ಕೌಚ್ ಬಗ್ಗೆ ಎಲ್ಲ ನಟ ನಟಿಯರು ಕೂಡ ಮಾತಾಡಿದ್ರು. ಕೇರಳದಲ್ಲಿ ಜನಿಸಿ ತಮಿಳು, ಕನ್ನಡ, ತೆಲುಗು, ಹಿಂದಿ ಸಿನಿಮಾಗಳಲ್ಲಿ ನಟಿಸಿರುವಂತಹ ಊರ್ವಶಿ ಖಾಸಗಿ ವಾಹಿನಿಗೆ ನೀಡಿದ ಸಂದರ್ಶನದಲ್ಲಿ ಲೈಂಗಿಕ ಕಿರುಕುಳದ ಬಗ್ಗೆ ಮನಬಿಚ್ಚಿ ಮಾತಾಡಿದ್ದಾರೆ. 9ನೇ ವಯಸ್ಸಿನಲ್ಲಿ ಬಾಲನಟಿಯಾಗಿ ಊರ್ವಶಿ ತಮ್ಮ 9ನೇ ವಯಸ್ಸಿನಲ್ಲೇ ಮಲಯಾಳಂ ಚಿತ್ರರಂಗದಲ್ಲಿ ಬಾಲನಟಿಯಾಗಿ ಪಾದಾರ್ಪಣೆಯನ್ನ ಮಾಡ್ತಾರೆ. ನಾಯಕಿಯಾಗಿ ನಟಿಸಿದ ಮೊದಲ ಚಿತ್ರ ತಮಿಳು ಸಿನಿಮಾ ಏನಿದೆಯಲ್ಲ, ನಿರ್ದೇಶಕ ಭಾಗ್ಯರಾಜ್ ನಟಿಸಿ ನಿರ್ದೇಶನವನ್ನ ಮಾಡಿದಂತಹ 1983ರಲ್ಲಿ ಬಿಡುಗಡೆ ಆದಂತಹ ಮುಂದಾನೈ ಮುಡುಚಿ ಚಿತ್ರದಲ್ಲಿ ನಟಿಸ್ತಾರೆ. ಇದಾದ ಬಳಿಕ ಅಪೂರ್ವ ಸಹೋದರಗಳು, ತಾವಣಿ ಕನವುಗಳು ಮುಂತಾದ ಸಿನಿಮಾಗಳಲ್ಲಿ ಮಲಯಾಳಂ ಚಿತ್ರರಂಗದಲ್ಲಿ ಬಾಲನಟಿಯಾಗಿ ಪಾದಾರ್ಪಣೆಯನ್ನ ಮಾಡಿದ ನಂತರ ಸಾಕಷ್ಟು ಅವಕಾಶಗಳು ಕೂಡ ಸಿಗುತ್ತೆ. 1983ರಲ್ಲಿ ಬಿಡುಗಡೆ ಆದಂತಹ ಮುಂದಾನೈ ಮುಡಿಚಿ ಚಿತ್ರದಲ್ಲಿ ನಟಿಸ್ತಾರೆ. ಇದಾದ ಬಳಿಕ ಅಪೂರ್ವ ಸಹೋದರಗಳು ಸೇರಿದಂತೆ ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಮುಂತಾದ ಭಾಷೆಗಳಲ್ಲೂ ಕೂಡ ನಾಯಕಿಯಾಗಿ ನಟಿಸೋದಕ್ಕೆ ಆರಂಭ ಮಾಡ್ತಾರೆ. ಇತ್ತೀಚೆಗೆ ಮಾತಾಡಿದ್ರು, ನಟಿಯರಿಗೆ ಲೈಂಗಿಕ ಕಿರುಕುಳ ಅನ್ನೋದು ಇದ್ದೇ ಇದೆ. ಅದು ನಿನ್ನೆ ಮೊನ್ನೆಯದಲ್ವೇ ಅಲ್ಲ, ನಾನು ಚಿತ್ರರಂಗಕ್ಕೆ ಬರುವ ಮೊದಲಿನಿಂದಲೂ ಕೂಡ ಇದೆ. ಕೆಲವು ನಟಿಯರು ಈ ರೀತಿಯ ಸಮಸ್ಯೆಗಳನ್ನು ಎದುರಿಸಿದ್ದಾರೆ, ಕೆಲವರು ಈ ಬಗ್ಗೆ ನನ್ನೊಂದಿಗೆ ಹಂಚಿಕೊಂಡಿದ್ದಾರೆ ಅಂತ ಸ್ಫೋಟಕ ಮಾಹಿತಿಯನ್ನು ಬಿಚ್ಚಿಟ್ರು. ಆದರೆ ಆ ಕಾಲದಲ್ಲಿ ನಟಿಯರ ಪರಿಸ್ಥಿತಿ ಹೇಗಿತ್ತು ಅಂತಂದ್ರೆ, ಇದರ ಬಗ್ಗೆ ಹೆಚ್ಚು ಬಹಿರಂಗವಾಗಿ ಮಾತಾಡ್ತಾ ಇರಲಿಲ್ಲ. ಈಗ ಚಿತ್ರರಂಗದಲ್ಲಿ ಇರುವಂತಹ ಮಹಿಳೆಯರು ತಮಗೆ ಅವಕಾಶ ಕಲ್ಪಿಸದೆ ನಟಿಯರು ಇದನ್ನ ಬಳಸಿಕೊಂಡು ತಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗುವವರನ್ನ ಶಿಕ್ಷಿಸೋದಕ್ಕೆ ಇದೊಂಥರ ಅವಕಾಶ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಧೈರ್ಯದಿಂದ ಎದುರಿಸಿ, ಯಾರೇ ಆಗಲಿ ಕೂಡ ನಿಮ್ಗೆ ಏನಾದರೂ ತೊಂದರೆ ಆಗ್ತಾ ಇದೆ, ನಿಮಗೆ ಏನಾದರೂ ಕಾಸ್ಟಿಂಗ್ ಕೌಚ್ ಅಂದರೆ ಡೈರೆಕ್ಟ್ ಆಗಿ ಮಂಚಕ್ಕೆ ಬಾ, ನಿಂಗೆ ಅವಕಾಶವನ್ನು ಕೊಡ್ತೀನಿ ಅಂತಂದರೆ ದಯವಿಟ್ಟು ಅದನ್ನು ಎದುರಿಸಿ. ಕೇರಳ ಚಿತ್ರರಂಗದಲ್ಲಿ ಮಾತ್ರ ಅಲ್ಲ, ಎಲ್ಲ ಚಿತ್ರರಂಗದಲ್ಲೂ ಕೂಡ ಇದೆ. ಭಾರತದಲ್ಲಿ ವಿದ್ಯಾವಂತರಲ್ಲದ ಮಹಿಳೆಯರ ಮೇಲೂ ಕೂಡ ನಡೆಯುವಂತಹ ಲೈಂಗಿಕ ದೌರ್ಜನ್ಯಕ್ಕೆ ಹೋಲಿಸ್ಕೊಂಡ್ರೆ ಕೇರಳ ಸ್ವಲ್ಪ ಮುಂದಿದೆ ಅಂತ ನನಗೆ ಅನಿಸ್ತಾ ಇದೆ. ಕೇರಳದ ಮಹಿಳೆಯರು ಇದನ್ನು ಧೈರ್ಯದಿಂದ ಎದುರಿಸಬೇಕು. ಲೈಂಗಿಕ ಕಿರುಕುಳದ ವಿರುದ್ಧ ದನಿ ಎತ್ತಬೇಕು. ಪ್ರಗತಿಪರ ಮಹಿಳೆಯರಿದ್ದಾರೆ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸಬೇಕು. ತಮ್ಮಂತೆ ಬೇರೆ ಯಾರು ಇಲ್ಲ ಅನ್ನೋದನ್ನ ತೋರಿಸಬೇಕು ಅಂತ ಕಾಸ್ಟಿಂಗ್ ಕೌಚ್ ಬಗ್ಗೆ ಊರ್ವಶಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ, ಕೆಲವರು ಇಂತಹ ಭೇಟಿಗಳನ್ನ ನಡೆಸಿದ್ರೆ
ಅದಕ್ಕೂ ಸಂಘಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಬೇಕು. ಆಗ ಮಾತ್ರ ಅನೇಕರು ಯಾರನ್ನ ಒಬ್ಬಂಟಿಯಾಗಿ ಭೇಟಿ ಆಗುವುದಿಲ್ಲ. ಇಂತಹ ಲೈಂಗಿಕ ವಿವಾದಗಳು ಕಡಿಮೆ ಆಗುತ್ತೆ ಅಂತ ಊರ್ವಶಿ ಹೇಳಿದ್ದಾರೆ. ತಮ್ಮ ಅನಿಸಿಕೆ ಹಂಚಿಕೊಂಡು ಇದೇ ವೇಳೆ ಮಹಿಳೆಯನ್ನ ನೋಡುವಾಗ ಪುರುಷರು ಆಕರ್ಷಿತರಾಗುವುದು ಸಹಜ. ಕೆಲವರು ಇದನ್ನ ಬಹಿರಂಗವಾಗಿ ಹೇಳಬಹುದು. ಇದನ್ನೆಲ್ಲ ಲೈಂಗಿಕ ಕಿರುಕುಳ ಅಂತ ಹೇಳಲಾಗುತ್ತೆ. ಒಬ್ಬ ಮಹಿಳೆಯ ವೃತ್ತಿಗೆ ಅಡ್ಡಿ ಆಗುವ ಮಟ್ಟಿಗೆ ಅವಳಿಗೆ ಪದೇ ಪದೇ ಕಿರುಕುಳವನ್ನು ನೀಡಿದ್ರೆ, ಇಷ್ಟವಿಲ್ಲದೆ ದೈಹಿಕವಾಗಿ ಹಿಂಸೆ ನೀಡಿದ್ರೆ ಅದು ಲೈಂಗಿಕ ದೌರ್ಜನ್ಯದ ಕಿರುಕುಳ ಆಗುತ್ತೆ ಅಂತ ಊರ್ವಶಿಯವರು ಒತ್ತಿ ಒತ್ತಿ ಹೇಳಿದ್ದಾರೆ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ತಮಿಳು ಸಿನಿಮಾದಲ್ಲಿ ಇಂತಹ ಸಮಸ್ಯೆಗಳಿಗೂ ಎಂದೂ ಕೂಡ ಖಚಿತಪಡಿಸಿರುವ ನಟಿ ಊರ್ವಶಿ ನಟಿಯರ ಇಂತಹ ಸಮಸ್ಯೆಗಳನ್ನು ಹೇಗೆ ಎದುರಿಸಬೇಕು ಅನ್ನೋದಕ್ಕೆ ಕೆಲವು ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಸಿನಿಮಾ ಬಗ್ಗೆ ಮಾತಾಡಬೇಕಾದ್ರೆ ಹೋಟೆಲ್, ರೆಸ್ಟೋರೆಂಟ್, ಕಾಫಿ ಶಾಪ್ಗಳಂತಹ ಸ್ಥಳಗಳಲ್ಲಿ ಮಾತಾಡಬಹುದು. ಆದರೆ ವೈಯಕ್ತಿಕವಾಗಿ ಮನೆಗೆ ಅಥವಾ ಆಫೀಸ್ಗೆ ಬರೋದಕ್ಕೆ ಹೇಳಿದ್ರೆ ಅಂತಹ ಭೇಟಿಗಳನ್ನ ತಪ್ಪಿಸಬೇಕು. ಇದನ್ನ ಸಿನಿಮಾ ಸಂಬಂಧಿತ ಸಂಘಗಳು ನಿಯಮವನ್ನಾಗಿ ಮಾಡಬೇಕು ಅಂತ ಊರ್ವಶಿ ಅವರು ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಇದಾಗಿತ್ತು ಇವರಿಗಿನ ರೆಬೆಲ್ ಟಿವಿ. ನೋಡ್ತಾರೆ, ಇದು ಸಾಮಾಜಿಕ ನ್ಯಾಯಕ್ಕಾಗಿ.